ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎವ್ರಿ ಒನ್ ಈಸ್ ಡೂಯಿಂಗ್ ವೆಲ್. ಇವತ್ತು ಟ್ಯೂಸ್ಡೇ ಆಗಿರೋದ್ರಿಂದ ನಾನು ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಲಕ್ಷ್ಮೀ ನರಸಿಂಹಸ್ವಾಮಿ ಅವರು ವಿಷ್ಣು ಅವತಾರ ಅಂತಲೇ ಪವರ್ಫುಲ್, ಭಕ್ತರ ರಾಶಿನೇ ಮಡಿಲು. ಅವರು ನರಸಿಂಹ ರೂಪ ತಾಳಿದ್ದಾರೆ ಅಂತಲೂ ಹೇಳ್ತಾರೆ. ಅವರ ಕತೆ ತುಂಬ ಇಂಟ್ರೆಸ್ಟಿಂಗ್ ಮತ್ತು ಇನ್ಸ್ಪಿರೇಷನಲ್ ಆಗಿರುತ್ತೆ. ಈ ಭಕ್ತ ಪ್ರಹ್ಲಾದ ಅವರನ್ನು ರಕ್ಷಿಸಲು ನರಸಿಂಹಸ್ವಾಮಿ ಅವರ ಅವತಾರ ಎತ್ತಿದ್ದಾರೆ. ಈ ಕತೆ ನಮಗೂ ಒಂದು ಇಂಪಾರ್ಟೆಂಟ್ ಲೆಸನ್ ಕೊಡುತ್ತೆ. ಯಾವಾಗಲೂ ಸತ್ಯ ಮತ್ತು ಭಕ್ತಿ ಜೊತೆ ಇದ್ದರೆ ದೇವರು ನಮ್ಮನ್ನು ಕೈ ಬಿಡಲ್ಲ. ಗೈಸ್, ನಾನು ಚಿಕ್ಕ ವಯಸ್ಸಿಂದನೂ ಟೆಂಪಲ್ ವಿಸಿಟ್ ಮಾಡೋದು ಅಂತಂದರೆ ತುಂಬ ಇಷ್ಟ. ಟೆಂಪಲ್ಗೆ ಹೋಗಿ ಸ್ವಲ್ಪ ಸಮಯ ಕೊಟ್ಟರೆ ಮನಸ್ಸಿಗೆ ತುಂಬ ನೆಮ್ಮದಿ ಸಿಗುತ್ತೆ. ಈ ಮೊಬೈಲು, ಈ ಸೋಷಿಯಲ್ ಮೀಡಿಯಾ, ಡೈಲಿ ಟೆನ್ಷನಲ್ಲಿ ಈ ದೇವರ ದರ್ಶನ ಪಡೆಯೋದು ತುಂಬ ಇಂಪಾರ್ಟೆಂಟು. ಈಗ ನಾನು ಸ್ವಾಮಿಯವರ ದರ್ಶನ ಪಡೆಯಲು ಹೋಗ್ತಾ ಇದ್ದೀನಿ ಗೈಸ್. ಈಗ ಟೆಂಪಲ್ ಎಂಟ್ರೆನ್ಸ್ಗೆ ರೀಚ್ ಆಗಿದ್ದೀವಿ. ಟೆಂಪಲ್ಗೆ ಹೋಗೋ ರೋಡ್ ಅಂತ ಅಂದರೆ ಇದೇನೆ, ತುಂಬ ಬ್ಯೂಟಿಫುಲ್ ಆಗಿದೆ. ಇಲ್ಲಿ ತುಂಬ ಜನ ಭಕ್ತಿಯಿಂದ ಬರ್ತಾರೆ. ಪ್ರತಿ ಮಂಗಳವಾರ ತುಂಬ ಚೆನ್ನಾಗಿ ಪೂಜೆ ಆಗುತ್ತೆ. ಇದೇ ನೋಡಿ ಟೆಂಪಲ್ಲು. ಇದರ ಸರೌಂಡಿಂಗ್ ನನಗೆ ತುಂಬಾ ಇಷ್ಟ ಆಗುತ್ತೆ. ಇವಾಗ ನಾನು ದೇವ್ರ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಇಲ್ಲಿ ಪ್ರತಿ ಮಂಗಳವಾರನೂ ತುಂಬ ಚೆನ್ನಾಗಿ ಪೂಜೆ ಆಗುತ್ತೆ. 2 ದೇವಸ್ಥಾನ ಇದೆ ಇಲ್ಲಿ ಅಕ್ಕಪಕ್ಕ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಮತ್ತು ತಿರುಪತಿ ವೆಂಕಟರಮಣನ ದೇವಸ್ಥಾನ 2 ಇದೆ. ಇವಾಗ ಟೆಂಪಲ್ಸ್ ಎಂಟ್ರೆನ್ಸಿಗೆ ಬಂದಾಗ ಒಂದು ದೊಡ್ಡದಾಗಿ ಮರ ಇದೆ, ತುಂಬ ಚೆನ್ನಾಗಿದೆ ಆ ಮರ. ಅದು ತುಂಬ ವರ್ಷಗಳಿಂದ ಇದೆ ಅಂತ ಹೇಳ್ತಾರೆ. ಈಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಗೈಸ್. ಭಕ್ತಾದಿಗಳು ತುಂಬ ಬರ್ತಾರೆ. ನಾವೊಂದು ಸ್ವಲ್ಪ ಲೇಟಾಗಿ ಹೋಗಿದ್ವಿ. ಆಲ್ರೆಡಿ ಮಹಾಮಂಗಳಾರತಿ ಮುಗ್ದೋಗಿತ್ತು. ನಾವು ಹೋಗಿದ್ದು ಒಂದು ಅರೌಂಡ್ 10:30 ಆಗಿತ್ತು. ಆಲ್ರೆಡಿ 7:30ಇಂದನೇ ಪೂಜೆ ಎಲ್ಲ ಸ್ಟಾರ್ಟ್ ಆಗುತ್ತೆ. ನಾವು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಪಕ್ಕದಲ್ಲಿರೋ ದೇವಸ್ಥಾನ ತಿರುಪತಿ ವೆಂಕಟನಾಥ ದೇವಸ್ಥಾನ ಇದ್ರ ಪಕ್ಕದಲ್ಲೇ ಇದೆ. ಅಲ್ಲಿ ದರ್ಶನ ಮುಗಿಸ್ಕೊಂಡು ನಾವು ರಿಟರ್ನ್ ಬಂದ್ವಿ ಗೈಸ್. ಇಲ್ಲಿ ಪ್ರಸಾದ ಕೊಟ್ಟರು ಇವತ್ತಿನ ದಿನ, ತುಂಬ ಚೆನ್ನಾಗಿತ್ತು. 3 ಥರ ಪ್ರಸಾದ ಕೊಟ್ಟರು. ಬಟ್ ಅದು ಕ್ಲಿಪ್ಸ್ ತೊಗೊಳಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಹೋದರೆ ಏನೇನು ಪ್ರಸಾದ ಕೊಡ್ತಾರೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಇದೇ ಇವತ್ತಿನ ನನ್ನ ದಿನದ ವ್ಲಾಗ್ ಆಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.